ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಡೆಕೋರೇಷನ್ ಇತ್ತು ಬೆಳಿಗ್ಗೆ, ಹಾಗೆ ನನ್ನ ನಾದಿನಿ ಮದುವೆ ಕೂಡ ಇದೆ ಇವತ್ತು. ಈ ಡೆಕೋರೇಷನ್ ಮುಗಿಸ್ಕೊಂಡು ಅಲ್ಲಿ ಊರ ಕಡೆ ಹೋಗಬೇಕು. ಕಸ್ಟಮರು ಬ್ಲೂ ಮತ್ತು ವೈಟ್ನ ಕೇಳಿದರು, ತೊಟ್ಲು ಶಾಸ್ತ್ರಕ್ಕೆ ಸಿಂಪಲಾಗಿ ಮಾಡಿಕೊಡಿ ಅಂತ. ಅದಕ್ಕೋಸ್ಕರ ವೈಟು ಮತ್ತು ಬ್ಲೂನ ತೊಗೊಂಡು ಈ ಥರ ಓವಲ್ ಶೇಪಲ್ಲಿ ಮಾಡಿಕೊಡಿ ಅಂತಂದರು. ಅದಕ್ಕೋಸ್ಕರ ಓವಲ್ ಶೇಪಲ್ಲಿ ಮಾಡಿದ್ದೀನಿ. ತೊಟ್ಲು ಶಾಸ್ತ್ರ ಹಿತಾಂಶ್ ಗೌಡ ಅಂತ ಹಾಕ್ಸಿ ಅಂತಂದಿದ್ರು, ಅದು ಕೂಡ ಹಾಕ್ಸಿದ್ದೀನಿ. ಕಡಿಮೆ ಪ್ರೈಸಲ್ಲಿ ಮಾಡಿದ್ದೀನಿ. ಮಿಕ್ಕಿದ ಪೈಪ್ನ ತೊಗೊಂಡು ನಾನು ಮನೆ ಕಡೆ ಬಂದೆ. ಅಲ್ಲಿಂದ ನಮ್ಮ ಅಕ್ಕನ ಕೂಡ ನಾನು ಮದುವೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನನ್ನ ನಾದಿನಿ ಮದುವೆ ಇತ್ತು, ಅದಕ್ಕೋಸ್ಕರ ನಮ್ಮ ಅಕ್ಕನ ಕೂಡ ಕರ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ಗಾಡಿ ಸ್ವಲ್ಪ ಚಾರ್ಜ್ ಹಾಕಬೇಕಿತ್ತು, ಅದನ್ನು ಚಾರ್ಜ್ಗೆ ಹಾಕಿದೆ. ಹಾಗೆ ನನ್ನ ಮಗ ಕೂಡ ಮಲಗಿದ್ದ, ಅದಕ್ಕೋಸ್ಕರ ಅವನ್ನೇನು ಡಿಸ್ಟರ್ಬ್ ಮಾಡಿದೆ. ಊಟ ಹಾಕೊಬಂದರು, ಊಟನ ಮಾಡಿಕೊಂಡು ನಂತರ ಟೈಮ್ ಆಗಿತ್ತು. ಸ್ವಲ್ಪ ಕಾರ್ಗೆ ಡೆಕೋರೇಷನ್ ಮಾಡಿ ಅಂತ ಹೇಳಿದ್ರು, ಅದನ್ನು ಡೆಕೋರೇಷನ್ ಮಾಡಿದ್ವಿ. ಆದರೆ ನಮ್ಮ ಮನೇಲಿ ನಾವು ಚಪ್ರ ಹಾಕಿರಲಿಲ್ಲ, ಯಾಕಂದರೆ ಒಂದು ಸೂತ್ಗೆ ಇತ್ತು, ಅದರಿಂದ ಅಲ್ಲಿ ಹಾಕಲಿಲ್ಲ. ಪಕ್ಕದ ಮನೆಯಲ್ಲಿ ಹಾಕಿದ್ವಿ. ನಂತರ ನನ್ನ ಮಗನ ಕೂಡ ರೆಡಿ ಮಾಡಿದ್ವಿ ಸಿಂಪಲಾಗಿ. ಅವನಿಗೆ ಕೋಟು ಹಾಕಿರಲಿಲ್ಲ, ಆಮೇಲೆ ಹಾಕಿದ್ರೆ ಆಯಿತು ಅಂತ. ಅವ್ರನ್ನ ಕಾರಲ್ಲಿ ಕಳಿಸಿ ನಾನು ಗಾಡಿ ತಗೊಂಡು ಅಲ್ಲಿಂದ ಹೊರಟೆ. ಇದು ನೋಡಿ ನನ್ನ ಔಟ್ಫಿಟ್ಟು. ನಾನು ಕೂಡ ಇನ್ನೂ ಮೇಲ್ಗಡೆ ಸೂಟ್ನ ಹಾಕಿಲ್ಲ. ಅಲ್ಲಿಂದ ಚೌಟ್ರಿಗೆ ಬಂದೆ. ಚೌಟ್ರಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಹುಡುಗನ ಕಡೆಯವ್ರದ್ದೇ ಮಾಡ್ತಾ ಇರೋದು. ನಾವು ಕ್ಯಾಶ್ ಕೊಟ್ಬಿಟ್ಟು ಸುಮ್ಮನಾದ್ವಿ. ಇಲ್ಲಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಹುಡುಗಿದು. ಅದಾದಮೇಲೆ ಹುಡುಗನ್ನ ಕರ್ಕೊಬರೋಕ್ಕೆ ಅಂದ್ಕೊಂಡು ನಮ್ಮ ಬಾಮೈಕ್ಳು ಮತ್ತು ಇನ್ನೊಂದಷ್ಟು ಜನ ಹೋಗಿ ಅವ್ರನ್ನ ಕರ್ಕೊಂಡು ಬಂದರು. ಇಲ್ಲಿ ಆರತಿ ಮಾಡಿ ಕಾಲು ತೊಳೆದು ಒಳಗಡೆ ಕರ್ಕೋಬೇಕು, ಆ ಕೆಲಸನೂ ಮಾಡ್ತಾಯಿದ್ದಾರೆ. ನಂತರ ಇದೆಲ್ಲ ಆದಮೇಲೆ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡೋಣ ಅಂದ್ಕೊಂಡು ನಾನು ನನ್ನ ಬಾಮೈಕ್ಳು ಅಲ್ಲೇ ಕೂತ್ಕೊಂಡ್ವಿ. ಅದೆಲ್ಲ ಆದಮೇಲೆ ನಮ್ಮ ಚೌಟ್ರಿ ಒಳಗಡೆ ಯಾವ ಥರ ಡೆಕೋರೇಷನ್ ಮಾಡಿದರು ಅನ್ನೋದು ಕೂಡ ನೋಡಿ. ಸಿಂಪಲಾಗಿ ಮಾಡಿದರು, ತೀರಾ ಏನು ಗ್ರ್ಯಾಂಡಾಗಿ ಮಾಡಿಸಿರಲಿಲ್ಲ, ಸಿಂಪಲಾಗಿ ಮಾಡಿಸಿದ್ರು ಸಾಕು ಅಂತ. ಇದೆಲ್ಲ ಆದಮೇಲೆ ನನ್ನ ಮಕ್ಕಳು ನನ್ನನ್ನು ಬಿಡ್ತಾ ಇರಲಿಲ್ಲ, ಎಲ್ಲಿಗೋದ್ರು ನನ್ನ ಜೊತೆಲೇ ಬರ್ತಾಯಿದ್ರು. ಅದು ನಮಗೆ ನೋಡ್ಕೊಳ್ಳೋ ಕೆಲಸ ಆಗ್ಬಿಟ್ಟಿತ್ತು. ಅವರನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಇಲ್ಲಿ ನೋಡಿ ನನ್ನ ಮಗ ಯಾವ ಥರ ಆಟ ಆಡ್ತಾನೆ. ಫುಲ್ ತುಂಟ ಅಂದರೆ ತುಂಟ. ಕರೆಂಟು ವೈರು ಏನು ನೋಡೋದೇ ಇಲ್ಲ, ಏನು ಎಲ್ಲನೂ ಎಳೆಯೋದು ಮಾಡ್ತಿದ್ದ. ಬಾ ಬಾ ಸುಮಾರು 8 ಗಂಟೆ 8:15 ಆಗಿತ್ತು. ಆವಾಗ ಕೂಡ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಯಾಕಂದರೆ ಸಣ್ಣ ಪುಟ್ಟ ಶಾಸ್ತ್ರಗಳ ಮಾಡ್ತಾಯಿದ್ರು. ಅದಕ್ಕೋಸ್ಕರ ರಿಸೆಪ್ಷನ್ನು ಲೇಟ್ ಆಯಿತು. ನನ್ನ ಮಗಳದು ನಂದು ಮತ್ತು ಫೋಟೋಶೂಟು ಮಾಡಿಸ್ಕೊಳ್ಳಿ ಬನ್ನಿ ಅಂತ ಫೋಟೋಗ್ರಾಫರ್ ಕರೆದ್ರು, ಅದಕ್ಕೆ ಮಾಡಿಸ್ತಾಯಿದ್ದೀವಿ ಇಲ್ಲಿ. ಅಲ್ಲಿಂದ ನೆಕ್ಸ್ಟು ಇವರು ತಿಂಡಿ ತಿಂದಿರಲಿಲ್ಲ, ಅವರು ತಿಂಡಿ ತಿನ್ನೋಣ ಬನ್ನಿ ಅಂತಂದ್ರು. ನನ್ನ ವೈಫು ಮತ್ತು ನನ್ನ ಮಗ ಅದೊಂದು ಸ್ವಲ್ಪ ತಿನ್ಕೊಂಡು, ಮತ್ತು ನನ್ನ ಮಗಳು ಒಂದು ಸ್ವಲ್ಪ ರೀಲ್ಸ್ ಮಾಡ್ತೀನಿ, ಹಿಂಗೆ ತಿರುಗ್ತೀನಿ, ಹಂಗೆ ಹಿಂಗೆ ಅಂತಂದು ಓಕೆ ಮಾಡಮ್ಮ ಅಂತ ನಾನು
ವಿಡಿಯೋ ಮಾಡ್ತಾಯಿದ್ದೆ. ಒಂದಷ್ಟು ಫೋಟೋಗಳು ಕೂಡ ತೆಗೆದ್ವಿ ಇದರಲ್ಲಿ. ನಂತರ ಸುಮಾರು ಟೈಮ್ ಆಗಿತ್ತು. ಅಲ್ಲಿಂದ ನಾನು ಮನೆಗೆ ಬಂದೆ. ಇನ್ನು ಮನೇಲಿ ಯಾರ್ಯಾರು ಇರಬೇಕಲ್ಲ ಅಂತ ನಾನು ನಮ್ಮ ಮಾವ ಬಂದ್ವಿ. ಹಸುಗಳೆಲ್ಲ ಈಚೆ ನಿಂತಿತ್ತು. ಇದನ್ನೆಲ್ಲ ಒಳಗೆ ಕಟ್ಟಾಕಿ ನಮ್ಮ ಮಾವ ಇಲ್ಲೇ ಶೆಡ್ಡಲ್ಲೇ ಮಲ್ಕೊಂಡ್ರು. ನಮ್ಮ ಮಾವನ್ನ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಸುಮಾರು ಒಂದು 12-12:30 ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,